ಸರ್ಕಾರ ಆಗ್ತದೆ. ಆ 113 ಮಂದಿಗೂ ನೀವು ಇದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. 33 ಪೋಸ್ಟ್ಗಳೊಳಗೆ ಅವ್ರು ಯಾರು ಅಧಿಕಾರ ಕೊಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಮಗೆ ಬೇಕಾದಂತ ಒಂದು ಸ್ವಲ್ಪ ಗಟ್ಟಿಮುಟ್ಟಿದ್ದಂತ ಜನರಿಗೆ ಕೂಡಿಸುವಂತ ಒಬ್ಬ ಇವರಿಗೆ ಸಂಘಟನೆ ಮಾಡುವಂತ ಪಕ್ಷಗಳನ್ನು ಸಂಘಟನೆ ಮಾಡಿಕೊಂಡು ತಮ್ಮ ಬೇರೆ ಬೇಯಿಸ್ಕೊಳ್ಳೋ ಸಲುವಾಗಿ ಒಂದಿಷ್ಟು ನಿಗಮಗಳು ಕೊಡ್ತಾರೆ. ಅವ್ರದಂತ ಸ್ವಲ್ಪ ಅವ್ರಿಗೆ ಸ್ವಲ್ಪ ತಮ್ಗೆ ಬೇಕಾದವ್ರಿಗೆ ತಮ್ಮ ರಿಲೇಟಿವ್ ಅವ್ರಿಗೆ ಅವ್ರಷ್ಟು ಕೊಟ್ಟ ಖರ್ಚು ತೋರಿಸ್ತಾರೆ. ₹1 ಕೊಟ್ಟರೆ ₹100 ಖರ್ಚು ತೋರಿಸಿ ಮತ್ತು ನಮ್ಮಲ್ಲಿ ನಮ್ಮ ವ್ಯವಸ್ಥೆ ಹಂಗಾದ ಎಲ್ಲನೂ ಒಂದಿಷ್ಟು ಹೆಚ್ಚು ಖರ್ಚು ಹಾಕಿಸಿಂದ ತೋರಿಸುವಂಥದ್ದು ನಡೆದ. ಮತ್ತು ನಾವು ಅದಕ್ಕೆ ಹೊಯ್ಕೊಂಡು ಹೋಗಿದ್ವಿ. ಈಗ ನೋಡ್ರಿ, ಒಂದು ಮನೆ ಕಟ್ಟೋದು 2.5 ಲಕ್ಷ 3 ಲಕ್ಷ ಕೊಡ್ತಾರ. ಅದ್ರಾಗ ಆ ಫಲಾನುಭವಿ ಎಷ್ಟು ಮಂದಿ ರೀ? 2 ಲಕ್ಷ ಮಂದಿ ಇರ್ಬೋದು, 2.5 ಥರ ಮಂದಿ ಇರ್ಬೋದು. ಮೇಲೆ 23 ಸಾವಿರ ಬಹಳ ಬುದ್ಧಿವಂತಿದ್ದ ಫಲಾನುಭವಿ. ಅವನು ಸ್ವಲ್ಪ ಕಾನೂನು ಬಗ್ಗೆ ಜ್ಞಾನ ಇದ್ದ. ಒಂದು 20 ಸಾವಿರ ಅವ್ರ ಕಡೆ ಹರ್ಕೊಂಡು ಬಿಡ್ತಾರ. ಇಲ್ಲ ನಾವು ಆನ್ಲೈನ್ ಮಾಡಿದ್ವಿ ಎಲ್ಲ ಅವ್ರಿಗೆ ಅಂತ ಹೇಳ್ತಾರೆ. ಇವರು ಆನ್ಲೈನ್ ಮೇಲೆ ಹಾಕೋಕ್ಕಿಂತ ಪೂರ್ವದಲ್ಲಿ ಅವ್ರಿಗೇನು ಮುಟ್ಟಿಸ್ತಾನೆ ಆನ್ಲೈನ್ ದುಡ್ಡನ್ನು ಹಾಕೋದಿಲ್ಲ ಅವ್ರು. ನಾಳೆ ಬನ್ರಿ, ನಾಡದ್ ಬರ್ರಿ, ಆ ನಾಡದ್ ಬರ್ರಿ, ಅಡ್ಡಾಡೋದ್ರಾಗ ದನದ ಏನ್ ಹೇಳ್ತೀವಪ್ಪ ಕೊಡ್ತು ಮೊದಲು ಹಾಕಿ ಅನ್ನುವಂಥ ಪ್ರಸಂಗ ಬರುತ್ತಾರೆ. ಇದರಲ್ಲಿ ಎಲ್ಲರೂ ಕಾರಣೀಭೂತರ, ಜೊತೆಗೆ ನಾವು ಕಾರಣೀಭೂತರ. ಯಾರು ಅನ್ಯಾಯ ಜೊತೆಗೆ ಸ್ಪಂದನೆ ಮಾಡ್ತಾರೆ ಅವರು ಅವರ ಅಡ್ಜಸ್ಟ್ಮೆಂಟ್ ಎಲ್ಲ ಅಡ್ಜಸ್ಟ್ಮೆಂಟ್ ಇವತ್ತು ಅಡ್ಜಸ್ಟ್ಮೆಂಟ್ ಆಗೋದಪ್ಪ ಎದಕ್ಕೆ ಬೇಕ್ರಿ ಎನ್ನುವಂತ ಮಾತು. ಸರಿ, ಇವಾಗ ಸರ್ಕಾರ ಯಾವ ರೀತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಿರ್ಧಾರವನ್ನು ಕೈಗೊಳ್ಬಹುದು ಅಥವಾ ಯಾವ ಒಂದು ಹೆಜ್ಜೆನ ಇಟ್ರೆ ಒಳಿತು ಅಥವಾ ಒಂದು ಉತ್ತಮ ಸಂದೇಶ ಹೋಗುತ್ತೆ ಅಂತ? ಈಗಾಗಲೇ ಸಿದ್ದರಾಮಯ್ಯನವರು ಅವರಿಗೆ ರಾಜೀನಾಮೆ ಕೊಡೋದು ಕೇಳ್ಕೊಂಡಿದಾರ. ಅವ್ರು ಹೇಳಿದ್ರಂತ ಇವ್ರು ಕೊಟ್ಟಿದಾರ. ಇಷ್ಟು ಹೇಳಿದ ತಕ್ಷಣ ಇದನ್ನು ಮುಂದೆ ಹಾಕ್ತಾರ ಇಷ್ಟ. ಸಿದ್ದರಾಮಯ್ಯ ಮಾಡಿದ ಕೆಲಸ ಏನಪ್ಪ ಅಂದ್ರೆ ರಾಜೀನಾಮೆ ತಗೊಂಡಿದ್ದು. ಇನ್ನು ಅವ್ರ ಅಧಿಕಾರ ಅಂತ ಕಳ್ಕೊಂಡ್ರು. ಬಟ್ ಈ ದುಡ್ಡು ಎಷ್ಟು ಮಟ್ಟಿಗೆ ಹೊಳೆ ಬರ್ತದ ಆಗಿದ್ದು ಏನು ಎಂದು ಸತ್ತು ಹೋಗ್ಬಿಟ್ರು. ಈ ಥರ ಹಿಂದಿನ ಸರ್ಕಾರದ್ದು ಇಂಥದ್ದಾಗಿದ್ದ ಘಟನೆ. ಇಲ್ಲೇ ಒಬ್ಬರು ಪಾಪ ಕಾಂಟ್ರಾಕ್ಟರ್ ನಾವು ಸತ್ತು ಹೋಗ್ಬಿಟ್ಟೆ ಬೆಳಗಾವಿ. ಅವತ್ತಿನ ಮಿನಿಸ್ಟರ್ ಇದ್ದಂತ ಅವ್ರು ಮುಚ್ಚೋದ ನಂತರ ಮತ್ತೆ ಮಿನಿಸ್ಟರ್ ಆದ್ರು ಅವರು. ಹಿಂಗೆ ಇವೆಲ್ಲ ನಡೀತಾನೆ ಇರ್ತಾವೆ. ಅವ್ರು ಕೇಳಿದ ಕಡೆ ನಾ ಸಜ್ಜನಪ್ಪ, ನನ್ನಂತ ನಾಮ ಯಾರು ಇಲ್ಲ, ಎಲ್ಲರೂ ಸತ್ಯಸಂದ್ರನ. ಅದು ದುಡ್ಡು ಎಲ್ಲಿ ಹೋಗ್ತು ಇದು ಯಾರು ಗೊತ್ತಾಗ ಆಗ್ತಾ ಇಲ್ಲ, ಆಗುದಿಲ್ಲ. ಇವು ನಿರಂತರ ಇದ್ದಾವೆ. ಇದು ಸಹಿತ ಅಷ್ಟ ಅಂತ ಇನ್ನೊಂದು ಘಟನೆ ಆಗ್ತದ. ಓಕೆ, ಈ ನಿಗಮಗಳನ್ನ ನಿಜವಾಗಿಯೂ ಯಾವ ಅರ್ಥಕ್ಕೆ ಅಥವಾ ಯಾವ ಕಾರಣಕ್ಕಾಗಿ ಶುರು ಮಾಡಿರ್ತಾರೆ ಅಂತ ಅಂದ್ರೆ ಯಾವ ರೀತಿಯಾದಂತಹ ಫಲಾನುಭವಿಗಳನ್ನ ಇದರಿಂದ ಒಂದು ಉಪಯೋಗ ಯಾರು ಅನ್ಯಾಯಗಳಾಗಿರ್ತಾರ, ಬಿದ್ದು ಜನ ಇರ್ತಾರೆ, ಅವ್ರ ಹೆಸರು ಮೇಲೆ ಅವ್ರು ಮಾಡೋದು ರಾಜಕೀಯ. ಅಂದ್ರೆ ಯಾವ ಒಂದು ಉದ್ದೇಶಕ್ಕಾಗಿ ಸರ್? ಅಂದ್ರೆ ಫಲಾನುಭವಿಗಳು ಅವ್ರ ಲೌಕಿಕ ಮನೆ ಕಳಿಸೋದಕ್ಕಾಗಿರ್ಬೋದು ಅಥವಾ ಮತ್ತೇನೋ ಅವ್ರಿಗೆ ಈಗ ಅಂಗವಿಕಲರಿದ್ದವ್ರ ಗಾಡಿಗಳನ್ನು ಕೊಡಿಸೋದಾಗಿರ್ಬೋದು ಅಥವಾ ಏನೋ ಒಂದು ವೆಹಿಕಲ್ ರೂಪದಲ್ಲೇ ಅಥವಾ ಬಹಳ ಬಡವರಿದ್ದ ಒಂದು ಆಹಾರ ಪದಾರ್ಥ ನೀಗಿಸುವುದರಲ್ಲಿ ಆಗಿರ್ಬೋದು. ಒಟ್ಟಲ್ಲಿ ಮನೆ ವಿಶೇಷವಾಗಿ ಈಗಂತ ವಿದ್ಯುತ್ ಅಂತ 200 ಯೂನಿಟ್ ಕೊಡ್ತಾ ಇದ್ದಾರೆ. ಇಂಥ ಬೇರೆ ಬೇರೆ ಕಾರಣಗಳ ಕೈ ಕುಳಿತ ಖರ್ಚು ಹಾಕ್ತಾ ಇರ್ತಾರೆ. ಒಟ್ಟು ಡೆವಲಪ್ಮೆಂಟ್ ಆಫ್ ದ ಪುವರ್ ಪೀಪಲ್ ಅಂತ ಅನ್ಬೋದು. ಅಥವಾ ರೋಡ್ಗಳಿಗೆ ಮತ್ತದಕ್ಕೂ ಖರ್ಚಾಗಿ ತೋರಿಸ್ತಾರೆ. ಒಂದಂತಲ್ಲ, ಈಗ ಅದ್ರ ನೀರಿಂದು ಬರ್ತದೆ, ನೀರು ಸಪ್ಲೈ ಇರ್ಬೋದು, ಮತ್ತೇನೋ ಇರ್ಬೋದು. ಹಳ್ಳಿಗಳಲ್ಲಿ ರೋಡ್ಗಳ ಸಲುವಾಗಿರ್ಬೋದು ಅಥವಾ ಅಲ್ಲಿ ಬಡತನ ನೀಗಿಸೋ ಸಲುವಾಗಿರ್ಬೋದು, ಅನುಕೂಲ ಮಾಡಿಸೋ ಇವೆಲ್ಲ ಮಾಡಿದ್ದಾರೆ. ಆದ್ರೆ ಯಾವ ಉದ್ದೇಶಕ್ಕೆ ಮಾಡಿರ್ತಾರೆ ಆ ಉದ್ದೇಶಕ್ಕೆ ಖರ್ಚು ಆಗ್ತಾ ಇಲ್ಲ. ಅದು ನಡಿಗೆ ನಾವು ಖರ್ಚು ತೋರಿಸಿ ತೊಗೊಂಡು ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ವಿಶೇಷವಾಗಿ ಫೈಲ್ಗಳ ಸಾಕಷ್ಟು ಆಗೋಗ್ಬಿಟ್ಟಿದಾವೆ. ಒಂದ್ ವೇಳೆ ಈ ನಿಗಮಗಳನ್ನ ತೆಗೆದುಹಾಕಿ ನೇರವಾಗಿ ಫಲಾನುಭವಿಗಳಿಗೆ ಸರ್ಕಾರದಿಂದ ಆ ಒಂದು ದುಡ್ಡು ಆಗಿರ್ಬೋದು ಅಥವಾ ಬೇರೆ ಯಾವುದೇ ಯೋಜನೆಯ ದುಡ್ಡು ತಲುಪೋ ಹಾಗೆ ಮಾಡೋದಕ್ಕೆ ಒಂದು ಸಿಸ್ಟಮ್ನ ರೆಡಿ ಮಾಡ್ಬೋದಲ್ವಾ? ಈ ಇದ್ದ ಸಿಸ್ಟಮ್ ಬೆಸ್ಟ್ ಅದ ರೀ. ಆದ್ರೆ ಅಲ್ಲಿ ಆ ಕೆಲಸ ಮಾಡೋರು ದುಷ್ಟಿದ್ದಾರೆ. ಸಿಸ್ಟಮ್ ಕೆಟ್ಟಿಲ್ಲ, ಸಿಸ್ಟಮ್ ಸರಿ ಅದ. ಹೌದು ಪಾಪ ಫಲಾನುಭವಿ ಹೋಗಿ ಮುಟ್ಟಿಸ್ಬೇಕು, ಆನ್ಲೈನ್ ದುಡ್ಡು ಮುಟ್ಟಿಸ್ಬೇಕು ಆಗತ್ತೆ. ಹೌದು ತೊಗೊಳಕ್ ಬರೋದಿಲ್ಲ, ಆನ್ಲೈನ್ದಾಗ ಹಾಕಿದ್ರೆ ಅಂತ ಅಂತಿ. ಆದ್ರೆ ಆ ಆನ್ಲೈನ್ದಾಗ ಹಾಕಿದ್ ಬರೋದಲ್ಲೇ ಯಾವ ಫಲಾನುಭವಿ ಇದೆಯಲ್ಲ ಅವ್ರಿಗೆ ದುಡ್ಡು ಇಸ್ಕೊಂಡ್ ಮೇಲೆ ದುಡ್ಡು ಹಾಕುವಂತ ಪರಿಸ್ಥಿತಿ ನೀವೇನವ್ರ ವ್ಯವಸ್ಥೆ ಕೆಟ್ಟಿಲ್ಲ. ಸರಿಯಾಗಿ ಜನರಿಗೆ ಮುಟ್ಟಿಸೋಗಿದ್ದಾವೆಲ್ಲ. ಆದ್ರೆ ಮುಟ್ಟಿಸುವಂತವ್ರು ಸರಿ ಇಲ್ಲ. ಪ್ರಜಾಪ್ರಭುತ್ವ ಬಹಳ ಬೆಸ್ಟ್ ಅದ್ರಿ. ಆದ್ರೆ ಪ್ರಾಕ್ಟೀಸ್ ಮಾಡುವಂತವ್ರು ಸರಿ ಇಲ್ಲ. ಬೆಳೆಗಳಿಗೆ ಕೀಟ ರೋಗ ಹತ್ಕೊಂಡಂಗೆ ಕೆಲಸ ಮಾಡುವಂತ ಗೆದ್ದು ಹತ್ತು ಅಂತಂದ್ರೆ ದೊಡ್ಡ ಗಿಡ ತೊಗೊಳದಿರ್ತದೆ, ಒಳಗೆ ಗೆದ್ದು ಹತ್ತಿದಂಗ್ರಿ ಇವು ಟ್ರೋಲ್ ಮಾಡಿಬಿಡ್ತಾವೆ ಇಡೀ ವ್ಯವಸ್ಥೆನ. ಹಾಗೆ ಪ್ರಜಾಪ್ರಭುತ್ವ ಈ ಜನ ಟ್ರೋಲ್ ಮಾಡಿದ್ದಾರೆ. ಇದಕ್ಕೆ ಸ್ವತಃ ರಾಜಕಾರಣಿಗಳು, ಅವ್ರ ಜೊತೆ ಅಧಿಕಾರಶಾಹಿ ವರ್ಗ, ಜೊತೆಗೆ ನಾವು ಸಹಿತ ಯಾರು ಪ್ರಶ್ನೆ ಮಾಡ್ಬೇಕಾಗಿತ್ತು ಪ್ರಶ್ನೆನ ಮಾಡೋದಿಲ್ಲ ನಾವು. ಹೀಗಾಗಿ ಅವ್ರು ಬೆಳ್ಕೊತ ಹೋಗ್ತಾ ಇದ್ದಾರೆ. ಅಷ್ಟರೊಳಗೆ ಯಾರೋ ಬಂದು ಒಬ್ಬರು ಬುದ್ಧಿವಂತರು ಬಂದಿಲ್ಲ, ಯಾಕೆ ಪ್ರಶ್ನೆ ಮಾಡ್ತಪ್ಪ ನೀನು ನಿಲ್ಲಿಸಿ ಕೊಟ್ಟಾಗ ಗಪ್ಪಿದ್ದು ಬಿಡಪ್ಪ ಅನ್ನೋ ಮುಗಿದು ಹೋಗ್ಬಿಡು ಅಡ್ಜಸ್ಟ್ ಆಗಿಬಿಡ್ತಿರ್ತಾನೆ. ಮತ್ತಿಲ್ಲ ಒಂದೇ ಭಾಳ ಪ್ರತಿಭಟನೆ ಮಾಡಿದ್ರೆ ಎರಡನೇ ಹಾದಿ ಹಿಡಿತಾರೆ, ದಂಡೋಪಾಯ ಮಾಡಿ ಏನೋ ಮಾಡಿ ಮುದ್ದು ಮಾಡಿ ಹೋಗುದು ಬಿಡ್ತಾರೆ. ಅವ್ನು ಮಾತಾಡೋ ಸಹಿತ ಹೋಗುದಿಲ್ಲ. ಆಗ ಬುದ್ಧಿವಂತರು ಬಂದು ಹೇಳ್ತಾರೆ, ಏನು ಬದುಕಾಗಿ ಬರ್ತಾರೆ ನಿನಗೆ, ಏನು ಬುದ್ಧಿ ಓದಿಪ್ಪ ಅಂತ ಮತ್ತೆ ನಮಗೆ ಬೈತಾರಂತ. ಯಾರು ಹೋರಾಟ ಮಾಡ್ತಿರ್ತಾರ ಅವ್ರನ್ನ ಮುದ್ದೆ ಮಾಡುವಂತ ಈ ವ್ಯವಸ್ಥೆ ಇಲ್ಲದ.
ಬದುಕೋಕ್ ಬರಲ್ಲ ಅನ್ನುವಂತ ಮೂರ್ಖದಲ್ರಿ ಬದುಕಾಕ್ ಬರೋದಿಲ್ಲ, ತಿಂದು ಬದುಕಬೇಕಾಯ್ತು, ತಿನ್ನಲಿಲ್ಲ ಹಂಗೆ ಸತ್ತೋಗ್ಬಿಟ್ಟ ಅಂತ. ಸರಿ, ಇವಾಗ ಮೇಲಿಂದ ಮೇಲೆ ಈ ರೀತಿ ಹಗರಣಗಳು ನಡೀತಾ ಇದ್ರೆ ಅದೇ ನಾನು ಮತ್ತೆ ಅದನ್ನೇ ಕೇಳೋದು,